ಈಗ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ವಿನೋದ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಿನೋದ್, ಈಗ ನೀವು ಈಶ್ವರ ದೇವಸ್ಥಾನದಲ್ಲಿದ್ದೀರಿ. ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸಿದಂಥವನು ಈಶ್ವರ. ಸೊ ಈಗ ಚಂದ್ರಗ್ರಹಣ ಆಗ್ತಿರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಜೊತೆಗೆ ಏನೆಲ್ಲ ಪೂಜಾ ಕೈಂಕರ್ಯಗಳನ್ನ ದೇವಸ್ಥಾನದಲ್ಲಿ ಕೈಗೊಳ್ಳಲಾಗ್ತಾ ಇದೆ? ರಾಹುಲ್, ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಟ್ಯಾಂತರ ಭಾರತೀಯರು ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಇನ್ನೊಂದೆಡೆ ಏನು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಈಗ ನಾವು ಹುಬ್ಬಳ್ಳಿಯ ಏನು ಇಟಗಿ ಮಾರುತಿ ದೇವಸ್ಥಾನದಲ್ಲಿದ್ದೀವಿ. ಇಟಗಿ ಮಾರುತಿ ದೇವಸ್ಥಾನ ಗಲ್ಲಿಯ ಒಂದು ಈಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಗ್ಗೆಯಿಂದಲೇ ಒಂದು ಪೂಜೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗಾಗಲೇ ಪೂಜೆ ಕೂಡ ಆರಂಭ ಆಗಿರುವಂಥದ್ದು. ಏನು ಬರುವಂತಹ ಭಕ್ತರು ಅವರ ಒಂದು ಗ್ರಹಣದ ಹಿನ್ನೆಲೆ ಯಾವೆಲ್ಲ ಆತಂಕದಲ್ಲಿರ್ತಾರೆ, ಅದ್ರ ಬಗ್ಗೆ ಯಾವ ರೀತಿಯಾಗಿ ವಿಚಾರ ಮಾಡ್ತಿರ್ತಾರೆ, ಈ ಹಿನ್ನೆಲೆಯಲ್ಲಿ ಆ ಸಂಕಷ್ಟದಿಂದ ಯಾವ ರೀತಿಯಾಗಿ ಯಾವ ಪೂಜೆಯಿಂದ ಪಾರು ಮಾಡಬಹುದು ಅನ್ನೋ ಒಂದು ವಿಚಾರಗಳಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ಆರಂಭವಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ನೋಡಿದ್ರೆ ಏನು ಈ ಗ್ರಹಣದ ಹಿನ್ನೆಲೆ ಬಹುತೇಕ ದೇವಸ್ಥಾನಗಳು ಈಗಾಗಲೇ ಬಂದ್ ಆಗಿರುವಂಥದ್ದು, ಬಾಗಿಲು ಮುಚ್ಚಿರುವಂಥದ್ದು. ಕೆಲವೊಂದು ದೇವಸ್ಥಾನಗಳು ಮಾತ್ರ ಈಗಾಗಲೇ ಏನು ತೆರೆದಿರುವಂಥದ್ದು. ಅದರಲ್ಲಿ ಏನು ಈ ಈಶ್ವರ ದೇವಸ್ಥಾನ 100 ವರ್ಷ ಇತಿಹಾಸವುಳ್ಳಂಥ ಈ ಈಶ್ವರ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಿವೆ. ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೇ ಬರ್ತಾನೆ ಇದ್ದಾರೆ. ಒಂದು ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಗ್ರಹಣದ ಹಿನ್ನೆಲೆ ಒಂದು ಪೂಜೆಗಳನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಈಗ ನಾವು ಏನು ಇದೇ ದೇವಸ್ಥಾನದ ಅರ್ಚಕರಿದ್ದಾರೆ, ಅರ್ಚಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಅಜ್ಜಾರ, ಈಗ ಬೆಳಗ್ಗೆಯಿಂದ ಪೂಜೆ ಸ್ಟಾರ್ಟ್ ಆಗಿತ್ತು. ಈಗ ಗ್ರಹಣ ಹಿನ್ನೆಲೆ ನಡೀತಿರುವಂತ ಪೂಜೆಗೆ ಏನೆಲ್ಲ ಮಾಡ್ತಾ ಇದ್ದೀರಿ, ಏನೆಲ್ಲ ಪೂಜೆ ಮಾಡ್ತಾ ಇದ್ದೀರಿ? ಮಹಾರುದ್ರಾಭಿಷೇಕ 9 ಪೂಜೆ ಆಗ್ತಾವೆ. ಈಗ ಗಣಪತಿಯಿಂದ ಹಿಡಿದು 10 ಪೂಜೆ ಆಗ್ತಾವೆ. ಆಮೇಲೆ ಕುಂಭ ಪೂಜೆ ಹಿಡಿದು 11 ಪೂಜೆ ಆಗ್ತಾವೆ. ಅದು ಪೂಜೆ ಆದ ನಂತರ ಅಲಂಕಾರ ಮಾಡಿ, ಆರತಿ ಮಾಡಿ, ಪ್ರಸಾದ ವಿತರಣೆ ಮಾಡಿ ಸಾಯಂಕಾಲ 6 ಗಂಟೆಗೆ ಬಾಗಿಲ ಮುಚ್ತೇವೆ. ಅಲ್ಲಿ ಮಟ್ಟ ಜನ ಬಂದು ಹೋಗ್ತಾರೆ. ಈಗ ಸಾಯಂಕಾಲ 6 ಗಂಟೆ ಮೇಲೆ ದೇವಸ್ಥಾನ ಬಾಗಿಲು ತೆಗೆಯೋದಿಲ್ಲ, ಬಾಗಿಲ ಬಂದ್ ಮಾಡ್ಬಿಡ್ತೇವೆ. ಇಲ್ಲಿ ಒಳಗೆ ಬಿಡಂಗಿಲ್ಲ. ಈಗ ಒಂದು ಮೌಢ್ಯತೆ ಅನ್ನೋದು ಕಾಡ್ತಿರುತ್ತೆ ಕೆಲವೊಬ್ಬರಿಗೆ. ಅಂದ್ರೆ ಗ್ರಹಣ ಗಂಟೆ ರಾತ್ರಿ 9 ಮೇಲಿಂದ ಹಿಡ್ಕೊಂಡು 11 ಮಠ ಅದು ಮುಹೂರ್ತ ಐತಿ. ಅದು 6 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಯುಗ. ಅದಕ್ಕೆ 6 ಗಂಟೆ ಬಂದ್ ಮಾಡ್ತೀವಿ. 11 ನಂತರ ಮಾತ್ರ ನಾವು ರಾತ್ರಿ ಬಂದ್ ಮಾಡಿಬಿಟ್ಟಿರ್ತೀವಿ. ಬೆಳಿಗ್ಗೆ ಮತ್ತೆ 5 ಗಂಟೆ ತೆಗೆದು ಬಿಡ್ತೀವಿ. ಗ್ರಹಣದ ಹಿನ್ನೆಲೆ ಈಗ ಜನರಲ್ಲಿ ಆತಂಕ ಇರುತ್ತೆ, ಹೆದರಿಕೆ ಇರುತ್ತೆ, ಭಯ ಇರುತ್ತೆ, ಗರ್ಭಿಣಿಯರಿಗೆ ಭಯ ಇರುತ್ತೆ. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅವ್ರ ಬಗ್ಗೆ ಸ್ವಾಂತನ ಅಂದ್ರೆ ಗರ್ಭಿಣಿಯವರು ಯಾವುದು ಆಯುಧ ಹಿಡಿಲಾರ್ದ, ಏನು ಮಾಡಲಾರ್ದೆ, ಏನು ಇದನ್ನ ಮಾಡ್ಕೊಳ್ಳಾರ್ದೇನ ದೇವರ ನಾಮಸ್ಮರಣೆ ಮಾಡ್ಕೊಂತ ಇರಬೇಕು ಗರ್ಭಿಣಿಯವರು. ಆಮೇಲೆ ಯಜಮಾನರು ದೇವರ ಧ್ಯಾನ ಮಾಡ್ಕೊಂತ ಜೀವನ ಕಳಿಬೇಕು. ಆಮೇಲೆ ಹೆಂಗೆ ಹುಡುಗರು ಪಡುಗರು ಅವ್ರಿಗೆ ನಾವು ತಿಳಿಸಿ ಹೇಳಬೇಕು, ಗ್ರಹಣ ದೋಷ ಹಿಂಗಿರ್ತಾವೆ, ನಾವು ಯಾವಾಗಲೂ ಜಪ ತಪ ಮಾಡ್ಕೊತ ಇರಬೇಕು ಅಂತಂದು. ಆಮೇಲೆ 6 ಗಂಟೆ ಒಳಗೆ ಊಟ ಮಾಡಿ ಮುಗಿಸ್ಬಿಡ್ಬೇಕು. 6 ಗಂಟೆ ನಂತರ ಅದು ದೊಡ್ಡವರಿಗೆ ಅನುಕೂಲ ಆಗೋದಿಲ್ಲ, ಸಣ್ಣವರಿಗೆ ಮಾತ್ರ ಅದು ಅನುಕೂಲ ಆಗ್ತದೆ. ಅದಕ್ಕೆ 6 ಗಂಟೆ ಒಳಗೆ ಊಟ ಮಾಡಿ ದೇವ್ರ ನಾಮ ಮಾಡಬೇಕು. ದೇವಸ್ಥಾನ 6 ಗಂಟೆಗೆ ಬಂದ್ ಮಾಡಿ ಯಾವಾಗ ತೆಗಿತೀರಿ ವಾಪಸ್? ಬೆಳಗ್ಗೆ 5 ಗಂಟೆಗೆ. ಅವಾಗೇನು ಗ್ರಹಣ ಎಲ್ಲ ಗ್ರಹಣದ ಎಲ್ಲ ಪೂರ ತೆಗೆದು ಪೂರ ಎಲ್ಲ ತೊಳೆದು ಮತ್ತೆ ಪೂಜೆ ಮಾಡಿ ಮತ್ತೆ ಅಲಂಕಾರ ಮಾಡ್ತೇವೆ. ನಮ್ಮ ಜೊತೆ ಇನ್ನೊಬ್ರು ಅರ್ಚಕರಿದ್ದಾರೆ. ಈಗಾಗಲೇ ಅವರು ಪೂಜೆಯನ್ನ ಕೂಡ ಮಾಡ್ತಾ ಇರುವಂತದ್ದು, ನೈವೇದ್ಯನ ಮಾಡ್ತಾ ಇರುವಂತದ್ದು. ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಕೂಡ ಮಾಡೋಣ. ಅಜ್ಜಾರ, ಪೂಜೆ ಮಾಡ್ತಾ ಇದ್ದೀರಿ, ಏನೆಲ್ಲ ವಿಶೇಷ ಪೂಜೆಗಳನ್ನ ಹಮ್ಮಿಕೊಂಡಿದ್ದೀರಿ ಇವತ್ತು? ಓಂ ಸಮಸ್ತ ಜಗದಾಧಾರಾಯ ನಮಃ, ಓಂ ಮಹಾಮಾಯಿನೇ ನಮಃ, ಓಂ ಮೂಷಕ ವಾಹನಾಯ ನಮಃ, ಓಂ ರುಷ್ಟಾಯ ನಮಃ, ಓಂ ತುಷ್ಟಾಯ ನಮಃ, ಓಂ ಪ್ರಸನ್ನಾತ್ಮನೇ ನಮಃ, ಓಂ ಸರ್ವಸಿದ್ಧಿ ಪ್ರದಾಯಕಾಯ ನಮಃ. ಶ್ರೀ ವಿಘ್ನೇಶ್ವರ ಸ್ತೋತ್ರ ಶತನಾಮಾವಳಿ ಸಂಪೂರ್ಣಂ. ಇವತ್ತೇನೆಲ್ಲ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದೀರಿ? ಇವತ್ತು ಪೌರ್ಣಿಮೆ ಪ್ರಯುಕ್ತ ವಿಶೇಷ ಮಹಾಗಣಪತಿ ಪೂಜೆ, ಕಲಶ ದೇವತಾ ಪೂಜೆ, ಪರಮೇಶ್ವರ ಪಾರ್ವತಿ ಸಹಿತವಾಗಿ ಪರಮೇಶ್ವರನಿಗೆ ಮಹಾರುದ್ರಾಭಿಷೇಕ, ಅಷ್ಟೋತ್ತರ ಶತನಾಮಾವಳಿ ಮಹಾಮಂಗಳಾರತಿ ನೆರವೇರಿತು.
ಈಗ ಗ್ರಹಣ ಹಿನ್ನೆಲೆ ಸಾಕಷ್ಟು ಜನರಿಗೆ ಆತಂಕ ಇರುತ್ತೆ ಮತ್ತು ಮೌಢ್ಯತೆ ಕೂಡ ಇರುತ್ತೆ, ಅದಕ್ಕೆ ಏನು ಹೇಳ್ತೀರಿ? ಈ ಮೌಢ್ಯತೆ ಅನ್ನೋದು ಯಾವುದೂ ಇರುವುದಿಲ್ಲ. ಈಗ ಈ ಪ್ರಕೃತಿ ನಿಯಮವಾಗಿ ಅದು ಎಲ್ಲ ತಾನ ನಡ್ಕೊಂಡು ಹೊಂಟಿರ್ತತಿ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಒಳ್ಳೆ ಮನಸ್ಸಿನಿಂದ ಆ ಪರಮಾತ್ಮನ ನಂಬಿ ಅವನ ಧ್ಯಾನದೊಳಗೆ ಒಳ್ಳೆ ವಿಚಾರ, ಒಳ್ಳೆ ಆಚಾರ ವಿಚಾರ, ಒಳ್ಳೆ ಆಹಾರ ಇವನ್ನೆಲ್ಲ ಸ್ವೀಕರಣೆ ನಮ್ಮ ದಿನನಿತ್ಯ ಕೆಲಸ ಸಾಂಗವಾಹಿನಿ ಹರ್ಕೊಂತ ಹೋದ್ರೆ ಅದು ಪ್ರಕೃತಿ ತಂದಿನ ತಾನಲ್ಲಿ ಗ್ರಹಣ ನಡೀತಿರ್ತಾವ. ಅವು ಹಿಂದಿಂದನೂ ನಡ್ಕೋಂತ ಬಂದಿದ್ದು, ಮುಂದೂ ನಡೆಯಿದೆ. ಇದ್ರ ಆತಂಕ ಪಡುವಂತಹದ್ದು ಯಾವುದು ಇರುವುದು. ಈಗ ಜನರು ಗ್ರಹಣ ಆಗ್ಬೇಕಾದ್ರೆ ನಾವು ಹೊರಗೆ ಹೋಗ್ಬಾರ್ದು ಅಂದ್ರೆ ಗರ್ಭಿಣಿಯರಾಗಿರ್ಬೋದು, ಈ ರೀತಿಯಾಗಿ ಹಲವಾರು ಆಚಾರ ವಿಚಾರಗಳನ್ನ ಪಾಲಿಸ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಹೊರಗೆ ಹೋಗುವುದು ನೋಡೋದು ಇದು ಚಂದ್ರಗ್ರಹಣ ಆಗಿರೋದ್ರಿಂದ ಯಾವುದೋ ರೀತಿ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ಬರಿಗಣ್ಣಲ್ಲಿ ನೋಡಬಹುದು. ಯಾವುದು ಮಧ್ಯರಾತ್ರಿ ಇರೋದ್ರಿಂದ ಈ ಗರ್ಭಿಣಿಯರಿಗೆ ಯಾವುದೋ ಆತಂಕ ಇಲ್ಲ. ಇದೇ ರೀತಿ ಸರಳವಾಗಿ ಬರಿಗಣ್ಣಲ್ಲೇ ನೋಡುವಂತ ಗ್ರಹಣ ಇದು, ನೋಡಬಹುದು. ಆತಂಕ ಪಡುವುದು ಯಾವುದೂ ಇಲ್ಲ. ಇದಿಷ್ಟು ಏನು ಈಗಾಗಲೇ ಪೂಜಾ ಪುನಸ್ಕಾರಗಳು ಕೂಡ ಮುಂದುವರೆದಿರುವಂಥದ್ದು, ಹಾಗೆ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಗ್ರಹಣದಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅನ್ನೋ ಮಾತು ಕೂಡ ಅರ್ಚಕರು ಹೇಳ್ತಾ ಇರುವಂಥದ್ದು. ರಾಹುಲ್, ರೈಟ್ ವಿನೋದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.